ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಟಿಪ್ಪು ಪಠ್ಯದ ವಿವಾದ ಬೆನ್ನಲ್ಲೇ ಇದೀಗ ಸಲಾಂ ಮಂಗಳಾರತಿ ವಿರುದ್ಧ ಕೂಗು ಶುರುವಾಗ್ತಾ ಇದೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿ. ಸಲಾಂ ಮಂಗಳಾರತಿ ನಿಲ್ಲಿಸಬೇಕು. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ರಹ ವ್ಯಕ್ತಪಡಿಸುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಆಗ್ರಹದ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಿಲ್ಲಿಸಬೇಕು ಅಂತ RSS ಮುಖಂಡ ಆಗ್ರಹಿಸ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಹಿಂದೂ ಸಮಾಜದ ನಾಶಕ್ಕೆ ಯತ್ನಿಸಿದ್ದ. ಟಿಪ್ಪು ಹೆಸರಿನಲ್ಲಿ ದೇವರಿಗೆ ಪೂಜೆ ಮಾಡೋದು ತಪ್ಪು. ಹಾಗಿದ್ರೆ ಟಿಪ್ಪು ಹೆಸರಲ್ಲಿ ಪೂಜೆ ಮಾಡುವುದು ದೇವರಿಗೆ ಅಪಮಾನ ಮಾಡಿದ ಹಾಗೆ. ಟಿಪ್ಪು ಹೆಸರಿನಲ್ಲಿ ಪೂಜಿಸಿದ್ರೆ ದೇವರ ಶಕ್ತಿ ಕುಸಿಯುತ್ತೆ. ಇನ್ಮುಂದೆ ದೇವರ ಹೆಸರಲ್ಲೇ ಪೂಜೆ ಮಾಡಬೇಕು. ಬೈಂದೂರಿನಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ರಹಿಸ್ತಾ ಇದ್ದಾರೆ. ನಾಶ ಮಾಡಬೇಕು ಅಂತ ಹೊರಟಂಥ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದು ದೇವರಿಗೆ ಒಂದು ಪೂಜೆ ಮಾಡೋದು, ಅದು ದೇವರಿಗೆ ಮಾಡುವಂಥ ಅಪಮಾನ. ಇದನ್ನು ಎಷ್ಟು ಬೇಗ ತೆಗೆದು ಹಾಕ್ತಾರೋ ಅಷ್ಟು ಶ್ರೇಯಸ್ಸು. ಅದು ನಾವು ಹೋಗುವಂಥವ್ರು, ಯಾಕಂದರೆ ಆ ದೇವರ ಶಕ್ತಿಯೇ ಕಡಿಮೆ ಆಗ್ತದೆ ಅಂತ ನನಗೆ ಅನಿಸ್ತು. ಗೊತ್ತಿಲ್ಲದೆ ಆಗಿ ಹೋಗಿದೆ. ಆದರೂ ಅದನ್ನು ಶೀಘ್ರ ಅದನ್ನು ತೆಗೆದು ದೇವರ ಹೆಸರಿನಲ್ಲಿ ಇನ್ನೊಂದು ಪೂಜೆ ಮಾಡಿ. ಆ ಸಲಾಮು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅಲ್ಲಾಹು ಸಲಾಮು ಇಂಥದ್ದೆಲ್ಲ ಬರೋ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಅದನ್ನು ಮಾಡಲಿಕ್ಕೆ ಹೋಗೋದು ಬೇಡ. ಅವರಲ್ಲಾಹು ಸಲಾಮ್ ಅವರು ಮಾಡಲಿ, ನಮ್ಮಿಂದೇನಾಗಿ. ನಮ್ಮ ಬಂದಂಥ ಮಕ್ಕಳಿಗೆ ಅಥವಾ ಅಲ್ಲಿ ಬಂದಂಥ ಭಕ್ತರಿಗೆ ಆ ಭಾವನೆ, ನಮ್ಮ ಭಾವನೆ ಬೆಳಿಬೇಕು. ಅದಕ್ಕೆ ಪ್ರತಿಯೊಂದು ಸಂಗತಿಯಲ್ಲಿ, ಅದು ಪೂಜೆ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಎಲ್ಲದರಲ್ಲಿ ನಮ್ಮತನವನ್ನು ಸೂಚಿಸುವಂಥ, ನಮ್ಮ ಆ ಚಿಂತನೆಗೆ ಬೇಕಾದಂಥ ಶಕ್ತಿಯನ್ನು ಕೊಡುವಂಥ ಎಲ್ಲ ಸಂಗತಿಗಳು. ಕೊಲ್ಲೂರಿನಲ್ಲಿ ಸಲಾಂ ಮಂಗಳಾರತಿ ನಡೆಯಲ್ಲ. ಮೂಕಾಂಬಿಕಾ ದೇವಿಗೆ ಪ್ರದೋಷ ಪೂಜೆ ನೆರವೇರುತ್ತೆ. ಕೊಲ್ಲೂರು ದೇವಸ್ಥಾನದ ಅರ್ಚಕ KV ಶ್ರೀಧರ್ ಅಡಿಗ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಸಲಾಂ ಮಂಗಳಾರತಿ ನಿಲ್ಲಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗ್ರಹಿಸಿದ್ರು. ಅದಕ್ಕೆ ರಿಯಾಕ್ಷನ್ ಕೂಡ ಬರ್ತಾ ಇದೆ ಈಗ. ಕೊಲ್ಲೂರಲ್ಲಿ ಸಲಾಂ ಮಂಗಳಾರತಿ ನಡೆಯಲ್ಲ. ಮೂಕಾಂಬಿಕಾ ದೇವಿಗೆ ಪ್ರದೋಷ ಪೂಜೆ ನೆರವೇರುತ್ತೆ. ಕೊಲ್ಲೂರು ದೇವಸ್ಥಾನದ ಅರ್ಚಕರು KV ಶ್ರೀಧರ್ ಅಡಿಗ ಹೇಳಿಕೆ ಕೊಟ್ಟಿದ್ದಾರೆ. ಪ್ರದೋಷ ಕಾಲ ಅನ್ನೋದಕ್ಕೆ ಬಹಳ ಮಹತ್ವ ಇದೆ. ಪ್ರದೋಷ ಕಾಲದಲ್ಲಿ ಟಿಪ್ಪು ಇಲ್ಲಿ ದೇವಿಗೆ ಸಲಾಂ ಮಾಡಿದ್ದಂತೆ. ಇದಕ್ಕೆ ಯಾವುದೇ ತರಹದ ದಾಖಲೆಗಳೂ ಇಲ್ಲ. ಇದು ಆ ದೇವಸ್ಥಾನದ ಅರ್ಚಕರು ಶ್ರೀಧರ್ ಅಡಿಗ ಅವರ ಹೇಳಿಕೆ. ಪ್ರದೋಷ ಪೂಜೆ ದೇಶದ ಒಳಿತಿಗೆ ಮಾಡುವಂಥ ಪೂಜೆ. ಈ ಪೂಜೆಯಲ್ಲಿ ಟಿಪ್ಪು ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ಕೊಲ್ಲೂರು ದೇವಸ್ಥಾನದ ಅರ್ಚಕರು KV ಶ್ರೀಧರ್ ಅಡಿಗ ಹೇಳಿಕೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಪ್ರದೋಷ, ರಾತ್ರಿ ಅಂತ 4 ಕಾಲದಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತವೆ, ಪೂಜೆಗಳು ನಡೆಯುತ್ತವೆ. ಅದರಲ್ಲಿ ಈ ಪ್ರದೋಷ ಪೂಜೆ ಎನ್ನುವಂಥದ್ದು ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು ಆ ಪೂಜೆಯಲ್ಲಿ ಭಾಗವಹಿಸಿದ್ರು, ಅವರು ಸಲಾಂ ಮಾಡಿದ್ರು ಅಂತ ಹೇಳಿ ಆ ಪೂಜೆಗೆ ಕರ್ಣಾಕರ್ಣಿಕೆಯಿಂದ ವಾಡಿಕೆಯಾಗಿ ಸಲಾಂ ಮಂಗಳಾರತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಯಾವುದೇ ಥರದ ದಾಖಲೆ ಇಲ್ಲ ಅದರ ಬಗ್ಗೆ. ಹೇಳ್ಕೊಂಡು ಬಂದಿದ್ದು ಜನ ಕರ್ಣಾಕರ್ಣಿಕೆಯಾಗಿ ಹೇಳ್ಕೊಂಡು ಬಂದಿದ್ದು. ಅದಕ್ಕೆ ಇರುವುದು ಪ್ರದೋಷ ಪೂಜೆ, ಪ್ರದೋಷ ಮಂಗಳಾರತಿ ಅಂತ ಹೇಳಿಯೇ ದಾಖಲೆ ಇರುವಂಥದ್ದು. ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಿಯಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಪ್ರದೋಷ, ರಾತ್ರಿ ಅಂತ 4 ಕಾಲದಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತವೆ, ಪೂಜೆಗಳು ನಡೆಯುತ್ತವೆ. ಅದರಲ್ಲಿ ಈ ಪ್ರದೋಷ ಪೂಜೆ ಎನ್ನುವಂಥದ್ದು ಹಿಂದೆ ಕರ್ಣಾಕರ್ಣಿಕೆಯಿಂದ ಕೇಳಿ ಬಂದ ಪ್ರಕಾರ ದೊರೆ ಟಿಪ್ಪು. ಇದು KV ಶ್ರೀಧರ್ ಅಡಿಗ ಅವರು ಹೇಳಿಕೆ ಕೊಡ್ತಿದ್ದಾರೆ. ಟಿಪ್ಪುವಿಂದ ಎಲ್ಲೆಲ್ಲಿ ಸಹಾಯ ಆಗಿದೆಯೋ ಆ ಎಲ್ಲ ದೇವಸ್ಥಾನಗಳಲ್ಲಿ ಈ ಥರದೊಂದು ಸಲಾಂ ಮಂಗಳಾರತಿ ನಡೆಯುತ್ತೆ ಅನ್ನೋದು ಇತಿಹಾಸ ತಜ್ಞರು ಒಂದಷ್ಟು ಅಭಿಪ್ರಾಯ ಪಡ್ತಿದ್ದಾರೆ. ಮೀನ್ಮೇಲೆ ನಮ್ಮ ಜೊತೆ ಮಾತಾಡೋದಕ್ಕೆ ಕೊಲ್ಲೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಸಂಧ್ಯಾ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಧ್ಯಾ ಅವರೇ, ನಮಸ್ಕಾರ. ನಮಸ್ತೆ. ಸಲಾಂ ಮಂಗಳಾರತಿ ಕೊಲ್ಲೂರು ದೇವಸ್ಥಾನದಲ್ಲಿ ಎಷ್ಟೊತ್ತಿಗೆ ನಡೆಯುತ್ತೆ? ಇದರ ಹಿಂದಿನ ಉದ್ದೇಶ ಏನು? ಸರ್, ಸಲಾಂ ಮಂಗಳಾರತಿ ಅಂತ ದೇವಸ್ಥಾನದಲ್ಲಿ ನಡೀತಾ ಇಲ್ಲ. ಓಕೆ. ನಮ್ಮ ದೇವಸ್ಥಾನದಲ್ಲಿ 4 ಆರತಿ ಆಗ್ತದೆ. ಒಂದು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ. ಸಂಜೆ ನಡೆಯುವ ಆರತಿ ಪ್ರದೋಷ ಮಂಗಳಾರತಿ.
ಜನವಾಡಿಕೆಯಲ್ಲಿ ಅದನ್ನು ಸಲಾಂ ಮಂಗಳಾರತಿ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಯಾವುದೇ ಅಧಿಕೃತವಾಗಿ ಸಲಾಂ ಮಂಗಳಾರತಿ ನಡೀತಾ ಇಲ್ಲ. ಯಾಕೆ ಬಂತು ಆ ಹೆಸರು? ಅದು ಗೊತ್ತಿಲ್ಲ ಸರ್. ಅಲ್ಲ, ಜನರ ಬಾಯಿಗೆ ಆ ಹೆಸರು ಬರಬೇಕಾದ್ರೆ ಯಾರೋ ಅದ್ರ ಬಗ್ಗೆ ಹೇಳಿರ್ಬೇಕು, ಸಲಾಂ ಮಂಗಳಾರತಿ ಆಗುತ್ತೆ, ಸಲಾಂ ಮಂಗಳಾರತಿ ಆಗುತ್ತೆ ಅಂತ. ಇಲ್ಲಾಂದ್ರೆ ಪ್ರದೋಷ ಪೂಜೆ ಅಂತಾನೆ ಕರಿಬೇಕಾಗಿತ್ತಲ್ಲ. ಅದು ಜನವಾಡಿಕೆ ಇರುದು ಸರ್, ಅದರ ಬಗ್ಗೆ ಮಾಹಿತಿ ಇಲ್ಲ. ಜನವಾಡಿಕೆ ಇರುದು, Okay. ಆದ್ರೆ ದೇವಸ್ಥಾನದಲ್ಲಿ ಯಾವುದೇ ವ್ಯಕ್ತಿ ಪೂಜೆ ಆಗ್ತಾ ಇಲ್ಲ. ಅಂದ್ರೆ ಆ ಹೆಸರನ್ನ ಹೇಳಿ ಸಲಾಂ ಮಂಗಳಾರತಿ ಅಂತ ಮಾಡುವುದಿಲ್ಲ. ಇಲ್ಲ, ಮಾಡುವುದಿಲ್ಲ ಸರ್. ಸಲಾಂ ಮಂಗಳಾರತಿ ಅಂತ ಮಾಡ್ತಾ ಇಲ್ಲ. ಪ್ರದೋಷ ಮಂಗಳಾರತಿ ಆಗುದು ಅದು ಸಂಜೆ. ಓಕೆ. ಆದ್ರೆ ನಾವು ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ಸಮಾಜಕ್ಕೆ ಒಳ್ಳೇದಾಗ್ಲಿ, ಜನರಿಗೆ ಒಳ್ಳೇದಾಗ್ಲಿ ಅಂತ ಆಗ್ತದೆ ಬಿಟ್ರೆ ಯಾವುದೇ ವ್ಯಕ್ತಿಗೆ ಪರವಾಗಿ, ಯಾವುದೇ ವ್ಯಕ್ತಿಯ ಬಗ್ಗೆ ಸಂಕಲ್ಪವಾಗಿ ಪೂಜೆ ಆಗ್ತಾ ಇಲ್ಲ ಸರ್. ಅಂದ್ರೆ ಪ್ರದೋಷ ಕಾಲದಲ್ಲಿ ದೇವಿ ದೇವತೆಗಳ ಸಾನ್ನಿಧ್ಯ ಇರುತ್ತೆ ಅನ್ನೋ ಉದ್ದೇಶ ಅಲ್ವಾ ಯಾವಾಗ್ಲೂ? ಹೌದು, ಅದು ಸ್ಪೆಷಲ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯ ಹೆಸರನ್ನ ಅಲ್ಲಿ ತಗೊಳ್ಳಲ್ಲ, ಸಲಾಂ ಮಂಗಳಾರತಿ ಪದವನ್ನು ಬಳಸುವುದಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಇಲ್ಲ ಇಲ್ಲ, ಹೌದು, ದೇವಸ್ಥಾನದಲ್ಲಿ ಬಳಸ್ತಾ ಇಲ್ಲ ಸರ್. ಓಕೆ. ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಮಾಡ್ತೀರಾ ಮೇಡಮ್? ಇಲ್ಲ ಸರ್, ಬೆಳಿಗ್ಗೆ ನಮ್ದು ಮಾಮೂಲಿ ಬೆಳಿಗ್ಗೆ ಒಂದು ಆರತಿ ಇರುತ್ತೆ. ಬೇರೆ ಎಲ್ಲ ದೇವಸ್ಥಾನದಲ್ಲಿ 3 ಆರತಿ ಇದ್ರೆ ನಮ್ಮ ದೇವಸ್ಥಾನದಲ್ಲಿ 4 ನಡೀತದೆ. ಬೆಳಿಗ್ಗೆ 1, ಮಧ್ಯಾಹ್ನ 1, ಸಂಜೆ ಹಾಗೂ ರಾತ್ರಿ. ಬಟ್ ಆ ಸಂದರ್ಭದಲ್ಲಿ ಪ್ರದೋಷ ಕಾಲದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳ್ತಿದ್ರು, ಆ ಟೈಮ್ನಲ್ಲಿ ಅಲ್ಲಿ ಮೊಳಗುತ್ತೆ ಮಸೀದಿಗಳಲ್ಲಿ, ಅದೆಲ್ಲ ಸಿಂಕ್ ಆಗುತ್ತಾ ಎಲ್ಲವೂ ಆ ಟೈಮಲ್ಲಿ? ಹಾಗೇನು ಮಾಹಿತಿ ಇಲ್ಲ ಸರ್, ನನಗೆ ಹಿರಿಯರ ಹತ್ರ ಕೇಳ್ಬೇಕು. ಅಲ್ಲ, ಅವರು ಆರೋಪ ಮಾಡ್ತಾರಲ್ಲ, ಕಲ್ಲಕ್ಕ ಪ್ರಭಾಕರ್ ಅವ್ರು ಗೊತ್ತಿಲ್ಲದೆ ಆರೋಪ ಅಂತೂ ಮಾಡಕ್ ಸಾಧ್ಯ ಇಲ್ವಲ್ಲ, ಅದಕ್ಕೆ ಕೇಳ್ತಾರೆ. ಅದೇ ಹೇಳಿದ್, ಹಿರಿಯರ ಹತ್ರನೇ ಕೇಳ್ಬೇಕು ಸರ್. ಹಂಗಾರೆ ನಾವು ಬರ್ತೀವಿ. ಥ್ಯಾಂಕ್ ಯು ಅಲ್ಲಿನ ಅಪ್ಡೇಟ್ಸ್ ಕೊಟ್ಟಿದ್ದಕ್ಕೆ. ಆ ಹೆಸರಿನಲ್ಲಿ ಯಾವುದೇ ಪೂಜೆ ನಡೆಯಲ್ಲ, ಆದರೆ ಜನ ವಾಡಿಕೆಯಲ್ಲಿ ಅದು ಸಲಾಂ ಮಂಗಳಾರತಿ ಅಂತ ಬಂದಿದೆ. ಸೊ ಪ್ರದೋಷ ಕಾಲದಲ್ಲಿ ಪೂಜೆ ನಡೆಯುತ್ತೆ, ಅದು ದೇವಿ ದೇವತೆಗಳು ಅಲ್ಲಿ ಸಾನ್ನಿಧ್ಯ ಇರುತ್ತೆ ಆ ಸಂದರ್ಭದಲ್ಲಿ, ಹಾಗಾಗಿ ವಿಶಿಷ್ಟ ಪೂಜೆ ನೆರವೇರುತ್ತೆ. ಅದಕ್ಕೆ ನಾವು ಪ್ರದೋಷ ಪೂಜೆ ಅಂತ ಕರಿತೀವಿ. ಒಂದು ಅರ್ಥಗರ್ಭಿತ ಪೂಜೆ ಅಂತ ಅಫ್ಕೋರ್ಸ್ ಅಲ್ಲಿ ಅರ್ಚಕರು ಕೂಡ ಆಗಲೇ ಅಡಿಗರು ಮಾತಾಡ್ತಿದ್ರು. ಇದು ಕೊಲ್ಲೂರಿನ ಮೂಕಾಂಬಿಕೆ ದೇವಿಯ ಸನ್ನಿಧಿಯಲ್ಲಿ ನಡೆಯುವಂಥ ಪೂಜೆ. ಸಲಾಂ ಮಂಗಳಾರತಿ ಅನ್ನೋ ಪದ ಜನರ ವಾಡಿಕೆಯಲ್ಲಿ ಇರೋದರಿಂದ RSS ಮುಖಂಡರು ಕಲ್ಲಕ್ಕ ಪ್ರಭಾಕರ್ ಭಟ್ರು ಹೇಳ್ತಿದ್ರು, ಆ ಥರದ್ದು ಯಾವುದೇ ಇನ್ಫ್ಲೂಯೆನ್ಸ್ ಆಗೋದು ಬೇಡ, ಅಲ್ಲಿ ನಮ್ಮ ಪೂಜೆ ನಮ್ಮ ಇನ್ಫ್ಲೂಯೆನ್ಸೇ ಅಲ್ಲಿ ಆಗಬೇಕು ಅನ್ನೋದು ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ನಡೆಯುವ ಪ್ರದೋಷ ಪೂಜೆ ಅಥವಾ ಸಲಾಂ ಮಂಗಳಾರತಿ ಆ ಹೆಸರಿನಲ್ಲಿ ನಿಲ್ಲಬೇಕು ಅನ್ನೋದು ಕಲ್ಲಡ್ಕ ಪ್ರಭಾಕರ್ ಭಟ್ರರ ಆಗ್ರಹ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ಇದೇ ವಾರಾಂತ್ಯದಲ್ಲಿ ಯುಗಾದಿ ಪ್ರಯುಕ್ತ ಜನ ಹೇಗಿದ್ದಾರೆ ಅಂದರೆ ನಿಮಗೆ ಶ್ರೀಶೈಲ ಕರ್ಕೊಂಡು ಹೋಗ್ತೀನಿ ನೋಡಿ. ಶ್ರೀಶೈಲ ಕ್ಷೇತ್ರದಲ್ಲಿ ಜನ 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 ಲಕ್ಷಗಟ್ಟಲೆ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಳ ಆಯಿತು. ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಭಕ್ತರಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ ಕಲ್ಪಿಸಬೇಕು ಅಂತ ಜನಾಗ್ರಹ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಟೈಮ್ನಲ್ಲಿ ಬಂದಾಗಿತ್ತು, ಹೋಗೋಕ್ಕಾಗಲಿಲ್ಲ. ಅದಾದ್ಮೇಲೂ ಕೂಡ ತುಂಬ ಜನ ಬಂದ್ಬಿಡ್ತಾರೆ ಅಂತ ಓಪನ್ ಮಾಡಿರಲಿಲ್ಲ. ಈಗ ಎಲ್ಲ ಕಡೆ ದೇವಸ್ಥಾನಗಳು ಓಪನ್ ಆಯ್ತಾ. ಯುಗಾದಿ ಹಬ್ಬ ನಮ್ಮ ವರ್ಷದ ನಾವು ಆಚರಣೆ ಮಾಡುವಂಥ ಮೊದಲ ಹಬ್ಬ. ಸೊ ಹಾಗಾಗಿ ಬೇವು ಬೆಲ್ಲ ಒಳ್ಳೆ ಮಾತಾಡೋಕ್ಕೆ, ಬೇವು ಬೆಲ್ಲದ ಒಂದು ರೀತಿ ಯುಗಾದಿ ಹಬ್ಬದ ಸಂಭ್ರಮ ಮಾಡೋದಕ್ಕೆ ಅಂತ ಜನ ಈಗ ಶ್ರೀಶೈಲದ ಕಡೆ ಹೋಗ್ತಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡೋದಕ್ಕೆ. ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ ಭಕ್ತರು, ದಯವಿಟ್ಟು ಬಸ್ ಇಲ್ಲ, ಬಸ್ ಕಲ್ಪಿಸ್ಕೊಡಿ ಅಂತ. ನೆನ್ನೆ ಬಸ್ ತಡೆದು ಪ್ರತಿಭಟನೆ ಮಾಡಿದರು ಸಾವಿರಾರು ಭಕ್ತರು. ಇವತ್ತು ಟ್ವಿಟ್ಟರ್ನಲ್ಲಿ ಸರ್ಕಾರಕ್ಕೆ ಶ್ರೀಶೈಲ ಜಗದ್ಗುರುಗಳು ಮನವಿ ಮಾಡ್ಕೋತಿದ್ದಾರೆ, ತಕ್ಷಣ ಹೆಚ್ಚಿನ ಬಸ್ಸನ್ನು ಕಲ್ಪಿಸ್ಕೊಡ್ಬೇಕು ಅಂತ ಶ್ರೀಶೈಲ ಜಗದ್ಗುರುಗಳು ಮನವಿ ಮಾಡ್ತಿದ್ದಾರೆ. ಕರ್ನಾಟಕದಿಂದ ಶ್ರೀಶೈಲಕ್ಕೆ ಭಕ್ತರು ಆಗಮಿಸ್ತಿದ್ದಾರೆ. ಅಲ್ಲಿ ನೋಡಿ ಎಷ್ಟು ಜನ ಇದೆ, ಟ್ರಾಫಿಕ್ ಜಾಮ್. ತಮ್ಮ ಊರುಗಳಿಗೆ ಹೋಗೋದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಹೆಚ್ಚಿನ ಬಸ್ಗಳನ್ನು ಕಳುಹಿಸ್ಕೊಡ್ಬೇಕು, ವ್ಯವಸ್ಥೆ ಮಾಡಬೇಕು ಅಂತ ಜಗದ್ಗುರುಗಳು ಕೇಳ್ಕೊತಿದ್ದಾರೆ. ಟ್ವಿಟ್ಟರ್ನಲ್ಲಿ ಮನವಿ ಮಾಡಿದ್ದಾರೆ ಶ್ರೀಶೈಲ ಜಗದ್ಗುರುಗಳು.
ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು ಈ ವರ್ಷ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು ಸ್ವಾಗತಾರ್ಹ ಮತ್ತು ಸಂತೋಷದ ಬೆಳವಣಿಗೆ. ಗಣನೀಯ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ವ್ಯವಸ್ಥೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಸಹಕರಿಸಬೇಕಾಗಿರುವುದು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ದರ್ಶನ ಮಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಕ್ಯೂ ಲೈನಲ್ಲಿ ಗಲಾಟೆ ಮಾಡೋದಾಗಲಿ, ಗದ್ದಲ ಮಾಡೋದಾಗಲಿ, ವ್ಯವಸ್ಥೆಗೆ ಅಸಹಕಾರ ಮಾಡೋದಾಗಲಿ ಸರಿಯಾದ ಬೆಳವಣಿಗೆ ಅಲ್ಲ. ಶಾಂತಿಯಿಂದ ಒಬ್ಬರಿಂದ ಒಬ್ಬರು ಸಮಾಧಾನದಿಂದ ಬಂದು ದರ್ಶನವನ್ನು ಪಡೆದುಕೊಳ್ಬೇಕು. ಎಲ್ಲೆಲ್ಲಿ ಅವಕಾಶ ಇರ್ತದೆ ಅಲ್ಲೆಲ್ಲ ಉಳ್ಕೊಳ್ಬೇಕು. ಅಥವಾ ಊರಿಗೆ ಹೋಗೋರಿದ್ರೆ ಊರಿಗೆ ಹೋಗ್ಬಹುದು. ಆದ್ರೆ ಇಲ್ಲಿ ಉಳ್ಕೊಂಡವರು ಮತ್ತೆ ದರ್ಶನ ಮಾಡ್ಕೊಳ್ಳೋದ್ರಿಂದ ಇನ್ನುಳಿದ ಭಕ್ತರಿಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ತೊಂದರೆ ಮಾಡಿದಂಗೆ ಆಗುತ್ತೆ. ಅದಕ್ಕೆ ಯಾರೂ ಆ ರೀತಿ ಮಾಡಲಾರ್ದಾನೆ ಒಮ್ಮೆಮ್ಮೆ ದರ್ಶನ ಮಾಡಿಕೊಂಡು ಉಳಿದವರಿಗೆಲ್ಲ ದರ್ಶನ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ವರ್ಷ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರೋದು ನೀವು ನೋಡ್ತಿರುವಂತಹ ದೃಶ್ಯ ಶ್ರೀಶೈಲ ಕ್ಷೇತ್ರ. ಜನ 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 ಹೇಗಿದ್ದಾರೆ ಅನ್ನುವ ದೃಶ್ಯ ತೋರಿಸ್ತಾ ಇದ್ದೀವಿ. ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ಶ್ರೀಶೈಲ ಕ್ಷೇತ್ರದಲ್ಲಿ ಜನಸಾಗರವೇ ಇದೆ. ಅಲ್ಲಿ ಭಕ್ತರ ದಂಡು ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನಕ್ಕೋಸ್ಕರ ಅಲ್ಲಿ ಬಂದಿದ್ದಾರೆ. ಬಹಳ ಪ್ರಾಚೀನವಾದಂಥ ಮಲ್ಲಿಕಾರ್ಜುನ ಕ್ಷೇತ್ರ. ಈಗ ಲಕ್ಷಗಟ್ಟಲೆ ಜನ ಅಲ್ಲಿ ಹೋಗೋದಕ್ಕೆ, ಅಲ್ಲಿ ಹೋಗಿರೋ ವಾಪಸ್ ಬರೋದಕ್ಕೆ ಬಸ್ಗಳು ಸಿಗ್ತಿಲ್ಲ, ಜನ ಒದ್ದಾಡ್ತಿದ್ದಾರೆ. ಸೊ ಹಾಗಾಗಿ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರವನ್ನು, ದಯವಿಟ್ಟು ಬಸ್ಗಳನ್ನು ಕಳಿಸ್ಕೊಡಿ, ಜನಕ್ಕೆ ಅನುಕೂಲ ಆಗುತ್ತೆ ಅಂತ ವಿನಂತಿ ಮಾಡ್ಕೋತಿದ್ದಾರೆ. ವೆಲ್ಕಮ್ ಬ್ಯಾಕ್. ಟಿಪ್ಪು ಪಠ್ಯ ವಿವಾದ ಯಾಕೆ? ಕೊಡವರ ಆ ದ್ವೇಷ ಏನು? 237 ವರ್ಷಗಳ ಇತಿಹಾಸ ಅದು. ಟಿಪ್ಪು ಹತ್ಯಾಕಾಂಡದ ಕಥೆ ನಿಮ್ಮ ಮುಂದೆ. 16 ಪುಟಗಳ 16 ಆರೋಪಗಳು. ಟಿಪ್ಪು ಕರಾಳ ಇತಿಹಾಸ. ಇವತ್ತಿನ ಸ್ಪೆಷಲ್ ಟಿಪ್ಪು ಪಠ್ಯ ಫೈಟ್. ಹಿಜಾಬ್ ಆಯಿತು, ಬಾಯ್ಕಾಟ್ ಆಯಿತು, ಹಲಾಲ್ ಆಯಿತು, ಈಗ ಟಿಪ್ಪು ವಿಚಾರ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ರಾಜ್ಯದಲ್ಲಿ ಭುಗಿಲೆದ್ದಿದೆ ಮತ್ತೊಂದು ವಿವಾದ. ಟಿಪ್ಪು ಪಠ್ಯದ ಬಗ್ಗೆ ಕೇಳಿ ಬರ್ತಾ ಇದೆ ಅಪಸ್ವರ. ಬ್ರೇಕಿಂಗ್ ನ್ಯೂಸ್. ಅಂದರೆ ಟಿಪ್ಪು ವಿಚಾರವಾಗಿ ಇದುವರೆಗೆ ವೈಭವೀಕರಣ ಆಗಿದೆ.
ಆ ವೈಭವೀಕರಣಕ್ಕೆ ಮಾತ್ರ ಬ್ರೇಕ್ ಬೀಳುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಟಿಪ್ಪು ಇತಿಹಾಸವನ್ನು ಪಠ್ಯದಿಂದಲೇ ಕಿತ್ತು ಹಾಕ್ತಾರಾ ಏನಾದರೂ? ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಸರ್ಕಾರಕ್ಕೊಂದು ವರದಿ ಬಂದಿದೆ. ಟಿಪ್ಪು ಪಠ್ಯ ಕಡಿತಕ್ಕೆ ಹೆಚ್ಚಾಗ್ತಿದೆ ಆಕ್ರೋಶ ಇನ್ನೊಂದು ಕಡೆ. ಕೂಡಲೇ ಮಾಹಿತಿ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸರ್ಕಾರದ ಮುಂದಿನ ನಡೆ. ಬ್ರೇಕಿಂಗ್ ನ್ಯೂಸ್. ಬೇರೆ ಬೇರೆ ತರಗತಿಗಳಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಅಂದರೆ ಕನ್ನಡ, ಸಮಾಜ ವಿಜ್ಞಾನ, ಬೇರೆ ಬೇರೆ ಕಡೆ ಎಲ್ಲ ಟಿಪ್ಪು ಇದ್ದಾರೆ. ಅದೇ ಪಠ್ಯ ಇದೆ. ಟಿಪ್ಪು ಎಲ್ಲ ತರಗತಿಯಲ್ಲೂ ಟಿಪ್ಪು ಪಾಠ ಏನಾದರೂ ಕಡಿತ ಮಾಡ್ತಾರಾ? ಟಿಪ್ಪು ಪರಿಚಯ ಮಾತ್ರಕ್ಕೆ ಸೀಮಿತವಾಗಿರುತ್ತಾ ಏನಾದರೂ? ಟಿಪ್ಪು ಹೋರಾಟ ಯುದ್ಧಗಳಿಗೆ ಪಠ್ಯದಿಂದ ಏನಾದರೂ ತೆಗೆದಾಕ್ಬಿಡ್ತಾರಾ? ಹಲವಾರು ಪ್ರಶ್ನೆಗಳಿದೆ. ಈಗಾಗಲೇ ಸರ್ಕಾರಕ್ಕೆ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಶಿಫಾರಸು ಮಾಡಿದೆ. ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಹಾಕಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಸಹಜವಾಗಿ ನಿಜ ಸ್ಥಿತಿಯಲ್ಲಿ ಏನಿದೋ ಅದು ಮಾತ್ರ ಇರಬೇಕು, ವೈಭವೀಕರಣ ಮಾಡಬಾರ್ದು ಅನ್ನೋದು ಅವರ ಮಾತಾಗಿತ್ತು. ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ಪಠ್ಯ ಪುಸ್ತಕ ಪರಿಶೀಲನಾ ಸಮಿತಿಯವರು. ಅದರ ಅಧ್ಯಕ್ಷರು ರೋಹಿತ್ ಚಕ್ರತೀರ್ಥ. ಅವರೇನು ಅಭಿಪ್ರಾಯ ಪಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಐತಿಹಾಸಿಕ ವ್ಯಕ್ತಿ ಆಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಶಿವಾಜಿ ಬಗ್ಗೆನೂ ಇರಬಹುದು. ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು, ಅಂದರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡು ಬಂದಿದ್ದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ, ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ, ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಟಿಪ್ಪು ಬಗ್ಗೆ ಇದ್ದಂತಹ ಅನೇಕ ಅಂಶಗಳು, ಸತ್ಯಕ್ಕೆ ದೂರವಾದ ಅಂಶಗಳು, ಅದನ್ನು ನಾವು ಕೈಬಿಟ್ಟಿರುವಂಥದ್ದು ನಿಜ. 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಸೋಷಿಯಲ್ ಸ್ಟಡೀಸ್ ಪಠ್ಯಪುಸ್ತಕಗಳಲ್ಲಿ ನಡೆದಿದೆ. ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳು ಇದ್ದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು. ಯಾವುದೇ ಒಪಿನಿಯನ್, ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಡಬಾರದು. ಈ ರೀತಿಯ ಒಂದು ಮಾನದಂಡಗಳನ್ನು ಹಾಕಿಕೊಂಡೇ ನಾವು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದೆವು. ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಟಿಪ್ಪು ಪಠ್ಯದ ವಿವಾದ ಸೃಷ್ಟಿಯಾಗಿದ್ದು ಎಲ್ಲಿಂದ, ಹೇಗೆ? ಟಿಪ್ಪು ಪಠ್ಯಕ್ಕೆ ವಿರೋಧ ಎಲ್ಲಿ ಶುರುವಾಯಿತು? ಟಿಪ್ಪು ಪಠ್ಯ ಕೈ ಬಿಡಬೇಕು ಅಂತ ಒತ್ತಾಯವನ್ನು ಯಾರು ಶುರು ಮಾಡಿದವರು? ಹೀಗೆ ಹಲವಾರು ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೂಡ ಇದೆ. ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಪಠ್ಯಕ್ಕೆ ವಿರೋಧ ವ್ಯಕ್ತವಾಗಿದ್ದು ಸ್ಟಾರ್ಟ್ ಆಗಿದ್ದು ಮಡಿಕೇರಿಯಿಂದ. ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಡಗಿನ ಬೇಡಿಕೆ ಇದು. ಈ ಬಗ್ಗೆ ಸರ್ಕಾರಕ್ಕೆ ಇವತ್ತು ಮೊನ್ನೆದಲ್ಲ, 3-4 ವರ್ಷದ ಮನವಿ ಇದು. ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ದು ಯಾವಾಗ? ನವೆಂಬರ್ 7ನೇ ತಾರೀಕು 2019ನೇ ಇಸ್ವಿ, ಅಂದರೆ ಈ ಕೊರೋನಾ ಬರೋಕ್ಕೆ ಮುಂಚೆನೆ ಜಗತ್ತಿಗೆ. 2019ರಲ್ಲಿ ಸರ್ಕಾರಕ್ಕೆ ಅಪ್ಪಚ್ಚು ರಂಜನ್ ಶಾಸಕರು ಮನವಿ ಮಾಡಿದರು. ಆಗ 16 ಪುಟಗಳ ವರದಿ ಕೊಟ್ಟಿದ್ದರು ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಅವರು. ಅದರಲ್ಲಿ 51 ಅಂಶಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅನ್ನೋದು ಗಮನಾರ್ಹ ವಿಚಾರ. ಬ್ರೇಕಿಂಗ್ ನ್ಯೂಸ್. ಹದಿನಾರು ಪುಟ 51 ಅಂಶಗಳು. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ತೋರಿಸ್ತಾ ಇದ್ದೀವಿ. ಅಪ್ಪಚ್ಚು ರಂಜನ್ ಅವರು ಸಲ್ಲಿಸಿದಂಥ 16 ಪುಟಗಳ ವರದಿ ಅದು, 51 ಅಂಶಗಳು. ಆ ವರದಿಯಲ್ಲಿ ಅಪ್ಪಚ್ಚು ರಂಜನ್ ಅವರ ಆ ಪತ್ರದ ಪ್ರತಿ ನ್ಯೂಸ್ 18ಗೂ ಲಭ್ಯ ಇದೆ. ಅದನ್ನು ಒಂದಷ್ಟು ಜಲಕ್ ನಿಮಗೆ ತೋರಿಸ್ತಾ ಇದ್ದೀವಿ. ಟಿಪ್ಪು ಸ್ವತಂತ್ರ ಹೋರಾಟಗಾರ ಅಲ್ಲ. ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳು ಕೂಡ ಇದೆ. ನ್ಯೂಸ್ 18ಗೆ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಹೇಳಿಕೆ ಕೊಟ್ಟರು. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಸುಲ್ತಾನ್ ಒಬ್ಬ ಸ್ವತಂತ್ರ ಹೋರಾಟಗಾರನಲ್ಲ. ಇದನ್ನ ಶಾಸಕ ಅಪ್ಪಚ್ಚು ರಂಜನ್ ನ್ಯೂಸ್ 18 ಜೊತೆ ಮಾತಾಡ್ಬೇಕಾದ್ರೆ ಪ್ರಸ್ತಾಪ ಮಾಡ್ತಿದ್ರು. ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ ಅಂದರು. ಹಿಂದೂಗಳ ಮಾರಣ ಹೋಮ ಮಾಡಿದ್ರು ಟಿಪ್ಪು ಅಂದರು. ಹಿಂದೂಗಳ ಬಲವಂತದ ಮತಾಂತರ ಮಾಡಿಸ್ತಾ ಇದ್ದ ಆತ ಅಂತ ಮೆನ್ಷನ್ ಮಾಡಿದ್ರು. ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದ್ದ ಟಿಪ್ಪು ಅಂದರು. ಟಿಪ್ಪು ಒಬ್ಬ ಮತಾಂಧ ಅನ್ನುವ ಅಭಿಪ್ರಾಯ ನಂದು ಅನ್ನೋ ಮಾತನ್ನು ಹೇಳಿದ್ರು.
ಸತ್ಯ ಏನು ಅಂತ ಹೇಳಿ, ವೈಭವೀಕರಣ ಬೇಡ. ಇದು ಅಪ್ಪಚ್ಚು ರಂಜನ್ ಅವರ ಹೇಳಿಕೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಮಾತು ಅಪ್ಪಚ್ಚು ರಂಜನ್ ಅವರು ಮಾತಾಡಿದ್ದು. ನಿಜವಾಗ್ಲೂ ಕೂಡ ಏನು ಟಿಪ್ಪು ಅವರದ ಪಾಠ್ಯ ಪುಸ್ತಕದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಟಿಪ್ಪು ಅವರ ತಪ್ಪು ಮಾಹಿತಿಯನ್ನ ತೆಗೆದುಹಾಕ್ಬೇಕು, ಟಿಪ್ಪು ಅವರ ಪಠ್ಯ ಪುಸ್ತಕದಲ್ಲಿ ಇಡಬಾರ್ದು ಅಂತ ಒಂದು ಡಿಮಾಂಡ್. ಇಲ್ಲ, ಪಠ್ಯ ಪುಸ್ತಕದಲ್ಲಿ ಇರಲೇಬೇಕು ಅಂತಿದ್ರೆ ಅವರು ಸತ್ಯ ಸಂಗತಿ ಏನ್ ಮಾಡಿದಾರೆ ಅದನ್ನ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ತಪ್ಪು ಮಾಹಿತಿಯನ್ನ ಜನರಿಗೆ, ನಮ್ಮ ಪೀಳಿಗೆಗೆ, ಮುಂದಿನ ಪೀಳಿಗೆ ತಿಳಿಸುವಂತದ್ದು ಆಗ್ಬಾರ್ದು. ಟಿಪ್ಪು ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಕುರುಗೀಸನ್ನ ಸುಮಾರು 1,000 ಫ್ಯಾಮಿಲಿಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟಿಪ್ಪು 30 ಬಾರಿ ನನಗೆ ಇರುವ ದಾಖಲೆ ಪ್ರಕಾರ 30 ಬಾರಿ ಕೊಡಗಿಗೆ ಬರ್ತಾರೆ ಲೂಟಿ ಮಾಡ್ಲಿಕ್ಕೆ ಅಂತ ಹೇಳಿ. ಬಟ್ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಫ್ಟರ್ ದಟ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇನ್ನೊಂದು ಸಾರಿ ಬರ್ಬೇಕಾದ್ರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಹೇಳಿ ಕರೆದು, ಕೊಡೋ ಜನಾಂಗದವರು ಯಾವುದೇ ಆಯುಧಗಳು ಏನಿಲ್ಲದಂತ ಸಂದರ್ಭದಲ್ಲಿ ಕಾಂಪ್ರಮೈಸ್ ಕರೆದು ಅವ್ರನ್ನ ದೇವಟಿ ಪರ್ಮು ಅಂತ ಹೇಳಿದ್ರೆ ಕುರ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ. 1000 ಜನರನ್ನು ಕುರ್ಚಿ ಹಾಕಿದ್ದಾರೆ. ಇವತ್ತು ಕೂಡ ಅಲ್ಲಿ ಹಾಕಿದ್ರೆ ಕಲ್ಲುಗಳು, ಇದು ಬೋನ್ಗಳು ಸಿಗ್ತವೆ, ಮನುಷ್ಯನ ಬೋನ್ಗಳು. ಇವತ್ತು 1-2 ಅಡಿ ಕಡಿದ್ರು ಸಾಕು, ಎಲ್ಲ ಬೋನ್ಗಳು ಸಿಗುವಂತ ವ್ಯವಸ್ಥೆ ಇದೆ. ಈಗ ಸುಮಾರು ಕರ್ಗಿದೆ ಆದ್ರೂ ಕೂಡ ಸಿಗ್ತದೆ. ಆ ರೀತಿ ಒಂದು ರೀತಿಯಲ್ಲಿ ದೇವಸ್ಥಾನ ಲೂಟಿ ಮಾಡಿರುವಂತದ್ದು, ಕನ್ವರ್ಷನ್ ಮಾಡಿರುವಂತದ್ದು, ಚರ್ಚ್ಗಳನ್ನು ಲೂಟಿ ಮಾಡಿರೋದು, ಇದೆಲ್ಲ ಕೂಡ ದಾಖಲೆಯಲ್ಲಿ ಇದೆ. ಕೆಲವು ಜಾಗದಲ್ಲಿ ಇವತ್ತು ಕೂಡ ಕೊಡವ ಮಾಪಿಳೆ ಅಂತ ಇದ್ದಾರೆ. ಅವರಿಗೆಲ್ಲ ಈಗ ನಾನು MP ಇದ್ದಿದ್ರೆ ಮಂಡೆ ಪೊಂಡ ಫ್ಯಾಮಿಲಿ ಅಂತ ನನ್ನ ಫ್ಯಾಮಿಲಿ ಹೆಸರು. ಹಾಗಾಗಿ ಅಂತ ಫ್ಯಾಮಿಲಿಯವರು ಕೂಡ ಮುಸ್ಲಿಮ್ಸ್ಗೆ ಹೆಸರಿದೆ. ಅವ್ರ ಹತ್ರ ಈ ಕುಪ್ಸ ದಟ್ಟಿ, ಹಳೆ ಅಜ್ಜನ ಕಾಲದಲ್ಲ ಕುಪ್ಸ ದಟ್ಟಿಗಳು ಇವತ್ತು ಕೂಡ ಇದೆ. ಹಾಗಾಗಿ ಅವರು ಒಂದು ಮತಾಂಧ್ರಿ, ಅವನು ಯಾವತ್ತು ಕೂಡ ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಿ ಇಚ್ಛೆ ಪಡ್ತಾನೆ. ಅವರ ಇದನ್ನ ರಾಜ್ಯವನ್ನು ವಿಸ್ತಾರ ಮಾಡ್ಲಿಕ್ಕೆ ಮತ್ತು ಹಣ ಲೂಟಿ ಮಾಡ್ಲಿಕ್ಕೆ, ಅದಕ್ಕೋಸ್ಕರ ಮತಾಂತರ ಮಾಡ್ಲಿಕ್ಕೋಸ್ಕರವಾಗಿ ವಾರ್ ಮಾಡಿದ್ದಾರೆ ಹೊರತು ಅವನು ಸ್ವತಂತ್ರ ಹೋರಾಟಗಾರರಲ್ಲ. ಪುರಾವೆಗಳನ್ನು ಕೂಡ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ನಾನು ಲಂಡನ್ ಇಂದ ಒಂದು ಬುಕ್ಸ್ ಅನ್ನು ತರಿಸಿದ್ದೇನೆ. ಅದು ಸುಮಾರು 5,000 ಪೇಜ್ ಇದು. ಅಲ್ಲಿ ಆ ಲಂಡನ್ ಲೈಬ್ರರಿ ತರಿಸಿದ ಬುಕ್ ನಲ್ಲಿ ಕೂಡ ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳೋರು ಬರೆದಂತ ಬುಕ್. ಎಲ್ಲ ಕೂಡ ಅವ್ನು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡುವಂತದ್ದು, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದು ಮಾಡಿದ್ದಾರೆ. ಇವನು ಮಂಗಳೂರಲ್ಲಿ ಕ್ರಿಶ್ಚಿಯನ್ಸ್ ಸುಮಾರು ಜನ ಕನ್ವರ್ಟ್ ಮಾಡಿದ್ದು ಕೂಡ ದಾಖಲೆ ಇದೆ. ನಾಯರ್ಸ್ ನ ಶ್ರೀರಂಗಪಟ್ಟಣದಲ್ಲಿ ಬಂದು ಕೊಂದಿರುವಂತದ್ದು, ಜೈಲಿಗೆ ಹಾಕಿರುವಂತದ್ದು ಕೂಡ ಇದೆ. ಹಾಗಾಗಿ ಅವನೊಂದು ಮತಾಂಧ್ರಿ, ಅವನು ನಿಜವಾಗ್ಲೂ ಸ್ವತಂತ್ರ ಹೋರಾಟಗಾರಲ್ಲ. ನಮ್ಮ ಪಾಠ್ಯ ಪುಸ್ತಕದಲ್ಲಿ ಹಾಕ್ಬೇಕು ಅಂತ ಅದನ್ನ ಹಾಕ್ಲಿ, ಸತ್ಯವನ್ನ ಹಾಕ್ಲಿ, ಜನರಿಗೆ ತಪ್ಪು ಮಾಹಿತಿನ ಕೊಡೋದು ಬೇಡ ಅಂತ ನನ್ನ ನಂಬಿಕೆ. ತಂದೆ ಕೂಡ ಇವನೊಬ್ಬ ಕ್ರೂರಿ ಅಂತ ಹೇಳೋದು ಅವನಿಗೆ ನಮ್ಮ ಹೈದರಾಲಿ ಗೊತ್ತಾಗಿರ್ತದೆ. ಅವರ ಸ್ನೇಹಿತರೊಬ್ರು ಇರ್ತಾರೆ, ತಂದೆ ಸ್ನೇಹಿತರು, ಅವರೆಲ್ಲರೂ ಕೂಡ ತಂದೆ ಅವ್ರ ಜೊತೆ ಮಾತುಕತೆ ಮಾಡುವಂತ ಸಂದರ್ಭ ಇವನು ಈ ರೀತಿ ಆಗ್ಬಿಟ್ಟನಲ್ಲ ಅಂತ ಹೇಳಿ ನನ್ನನ್ನ ಯಾವತ್ತು ಬೇಕಾದ್ರೆ ಮುಗಿಸ್ಬೋದು ಅಂತ ಹೇಳೋದು ಕೂಡ ಆ ಬುಕ್ ಅಲ್ಲಿ ಆ ಪ್ಯಾರಾ ನಂಬರ್ ಅನ್ನು ಕೂಡ ನಾನು ಕೋಟ್ ಮಾಡಿದ್ದೇನೆ. ಟಿಪ್ಪು ಮಾಡಿದಂತ ಕೃತ್ಯ ಎಲ್ಲ ಕ್ರೂರ ಕೃತ್ಯ ಎಲ್ಲವೂ ಕೂಡ ಅದರ ಜೊತೆಗೆ ಮತಾಂತರ ಮಾಡಿದನ್ನು ತಿಳಿಸಲಿ, ಇಲ್ಲ ಅದೆಲ್ಲ ಕಿತ್ತಾಕ್ಲಿ ಪಠ್ಯ ಪುಸ್ತಕ ಅಂತ ನನ್ನ ಬೇಡಿಕೆ. ಎಲ್ಲ ಪಾಠ್ಯ ಪುಸ್ತಕದಲ್ಲಿ ಸತ್ಯವನ್ನ ಪ್ರಚಾರ ಪಡಿಸ್ಲಿ, ಇಲ್ಲ ಅಂತ ಹೇಳಿದ್ರೆ ಕಿತ್ತಾಕ್ಲಿ ಅಂತ. ನಾವು ಯಾವತ್ತು ಕೊಡಗಿನವರು. ಟಿಪ್ಪು ಪಠ್ಯದ ಬಗ್ಗೆ ಅಪ್ಪಚ್ಚು ರಂಜನ್ ಪತ್ರ ವಿಚಾರ ಸಂಬಂಧಪಟ್ಟ ಹಾಗೆ ಪತ್ರ ಬರೆದ ಸಂಬಂಧ ಶಿಕ್ಷಣ ಸಚಿವ BC ನಾಗೇಶ್ ಅವರೀಗ ಪ್ರತಿಕ್ರಿಯೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಎರಡು 2019ರಲ್ಲಿ ಕೊಟ್ಟಂತ ಪತ್ರವನ್ನೇ ಈಗ ನಮಗೆ ಕೊಟ್ಟಿದ್ದಾರೆ. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಕಪೋಲ ಕಲ್ಪಿತವಾಗಿ ಬರೆಯಲಾಗಿದೆ, ಅದನ್ನು ತೆಗೀರಿ ಅಂತ ನಮಗೆ ಮನವಿ ಮಾಡಿದ್ದಾರೆ. ಕ್ರಿಕ್ ಪ್ಯಾಟ್ರಿಕ್ಸ್ ಬರೆದಿರುವಂಥ ಬೃಹತ್ ಪುಸ್ತಕ ತರಿಸ್ಕೊಂಡಿದ್ದಾರೆ. 5,000 ಪುಟದ ಪುಸ್ತಕವನ್ನು ತರಿಸ್ಕೊಂಡಿದ್ದಾರೆ. ಇಂಗ್ಲೆಂಡ್ ಇತಿಹಾಸಕಾರ ವಿಲಿಯಂ ಬರೆದಿರುವಂಥ ಪುಸ್ತಕ, ಅದನ್ನು ರೆಫರ್ ಮಾಡಬೇಕೋ ಬೇಡವೋ ನಿರ್ಧರಿಸ್ತಾ ಇವೆ. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಒನ್ ಸೈಡೆಡ್ ಆಗಿ ಹೇಳಲಾಗಿದೆ. ಅಸತ್ಯ ತೆಗೆದುಹಾಕಿ ಸತ್ಯ ಸೇರಿಸುವ ಕೆಲಸ ಮಾಡುತ್ತೇವೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ BC ನಾಗೇಶ್ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಬ್ರಿಟಿಷ್ ಲೈಬ್ರರಿಯಲ್ಲಿರುವಂಥ ಒಂದಷ್ಟು ಪುಸ್ತಕಗಳ ರೆಫರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅದ್ಯಾರೋ ಭಾರತದವ್ರು ಬರೆದಿರುವಂಥದ್ದು ಅಲ್ಲ,
ಅಥವಾ ತುಂಬ ಜನ ಹೇಳುವಂಥ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದಲ್ಲ. ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟಾರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ, ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ, ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ. ಅದನ್ನು ಸಮಿತಿಯ ಮುಂದಿಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಅದನ್ನು ನಾನು ಹೇಳಿದ್ನೆಲ್ಲ ನಂಗೆ ನೆನ್ನೆ ಕೊಟ್ಟಿದ್ದಾರೆ, ನಾ ಇನ್ನೂ ನೋಡಿಲ್ಲ. ಅವ್ರು ಇದನ್ನು ಹೇಳಿ ಕೊಟ್ಟಿರುವಂಥದ್ದು, ಇದಕ್ಕೆ ಆಧಾರ ಇದೆ ಅನ್ನುವಂಥ ಮಾತು ಅವ್ರು ಹೇಳಿದ್ದಾರೆ. ಅದನ್ನು ಸಮಿತಿ ಪರಿಷ್ಕರಿಸ್ತಾರೆ. ವಿಶೇಷವಾಗಿ ಬ್ರಿಟಿಷ್ ಲೈಬ್ರರಿಯಲ್ಲಿರುವಂಥ ಒಂದಷ್ಟು ಪುಸ್ತಕಗಳ ರೆಫರೆನ್ಸನ್ನು ಕೊಟ್ಟಿದ್ದಾರೆ. ಅದ್ಯಾರು ಭಾರತದವ್ರು ಬರೆದಿರುವಂಥದ್ದು ಅಲ್ಲ, ಅಥವಾ ತುಂಬ ಜನ ಹೇಳುವಂಥ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದಲ್ಲ. ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟಾರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ, ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ, ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ.